ಪುಲಕಿತ್ ಅವರು ಕುಟುಂಬದ ಏಕೈಕ ದುಡಿಯುವ ಸದಸ್ಯರಾಗಿದ್ದಾರೆ. ಅವರು ಒಂದು ಒಳ್ಳೆಯ ಉದ್ಯೋಗದಲ್ಲಿದ್ರು. ಆದರೆ ಹಠಾತ್ನೇ ಅವರ ಕಂಪನಿಯು ತನ್ನ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆಯಲು ಆರಂಭಿಸಿತು. ಪುಲಕಿತ್ ಅವರು ಇದರ ಬಲಿಪಶುವಾದ್ರು. ಕಂಪನಿಯು ಬಿಡುಗಡೆಯ ಪ್ಯಾಕೇಜ್ ನೀಡಿದ್ರೂ ಸಹ ಕೇವಲ 1 ಅಥವಾ 2 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ಇತ್ತು. ಈಗ ಅವರು ತಮ್ಮ ಕೆಲಸವನ್ನ ಕಳೆದುಕೊಂಡು ಕೆಲ ತಿಂಗಳುಗಳಾಗಿದ್ದು ಅವರು ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಉದ್ಯೋಗ ನಷ್ಟ, ಆರೋಗ್ಯ ಸಮಸ್ಯೆಗಳು ಅಥವಾ ಇತರ ತುರ್ತು ಸಂದರ್ಭಗಳನ್ನ ಎದುರಿಸಲು ಜನರು ತುರ್ತು ನಿಧಿಗಳನ್ನ ನಿರ್ಮಿಸಿಕೊಳ್ತಾರೆ. ಆದ್ರಿಂದ ಪುಲಕಿತ್ ರವರಿಗೆ ಬಂದಂತಹ ಸ್ಥಿತಿ ನಿಮಗೆ ಬರಬಾರದೆಂದು ನೀವು ಬಯಸುವುದಾದ್ರೆ ನಮ್ಮ ಈ ವಿಶೇಷ ವರದಿಯನ್ನ ವೀಕ್ಷಿಸಿ. ಕಷ್ಟ ಹೇಳಿ ಕೇಳಿ ಬರಲ್ಲ. ಆದ್ರಿಂದ ಅಂಥ ಪರಿಸ್ಥಿತಿಗಳಲ್ಲಿ ಉಪಯೋಗಿಸಿಕೊಳ್ಳಲು ನೀವು ಒಂದು ನಿಧಿಯನ್ನ ಹೊಂದಿರಲೇಬೇಕು. ನೀವಿನ್ನೂ ತುರ್ತು ನಿಧಿಯನ್ನ ಹೊಂದಿರದಿದ್ರೆ ಚಿಂತಿಸಬೇಡಿ, ಇನ್ನೂ ಕಾಲ ಮಿಂಚಿಲ್ಲ. ಅದನ್ನು ಹೊಂದುವ ಪ್ರಯತ್ನವನ್ನ ನೀವು ಈಗಲೂ ಆರಂಭಿಸಬಹುದು. ತುರ್ತು ನಿಧಿಯು ಹಣಕಾಸು ಯೋಜನೆಯ ಒಂದು ಬಹುಮುಖ್ಯವಾದ ಭಾಗವಾಗಿದೆ. ಇಂಥ ನಿಧಿಯು ತುರ್ತು ಸಂದರ್ಭಗಳಲ್ಲಿ ಅವುಗಳ ಪ್ರಭಾವ ನಿಮ್ಮ ಸಾಮಾನ್ಯ ಜೀವನ ಶೈಲಿಯ ಮೇಲೆ ಆಗದಿರುವುದನ್ನು ಖಚಿತಪಡಿಸುತ್ತೆ. ಹಾಗೂ ಯಾವುದೇ ಸಾಲ ಮಾಡುವ ಅವಶ್ಯಕತೆ ಇಲ್ಲದೆ ನೀವು ಅವುಗಳಿಂದ ಹೊರಬರಬಹುದು. ಈಗ ಮೊಟ್ಟ ಮೊದಲಿಗೆ ನೀವು ನಿಮ್ಮ ತುರ್ತು ನಿಧಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿರಬೇಕು ಎನ್ನುವುದರ ಕಡೆ ನೀವು ಗಮನ ಹರಿಸಬೇಕು. ತುರ್ತು ನಿಧಿಯ ಗಾತ್ರವು ನಿಮ್ಮ ಆದಾಯ, ಜೀವನ ಶೈಲಿ, ನಿಮ್ಮನ್ನ ಅವಲಂಬಿಸಿರುವ ಜನ ಹಾಗೂ ನಿಮ್ಮ ಸಾಲಗಳು ಇತ್ಯಾದಿ ಬಹಳಷ್ಟು ಅಂಶಗಳನ್ನ ಅವಲಂಬಿಸಿರುತ್ತೆ. ಸಾಮಾನ್ಯ ನಿಯಮವೆಂದರೆ ನಿಮ್ಮ ಬಳಿ 3 ರಿಂದ 6 ತಿಂಗಳವರೆಗೆ ಮನೆಯ ಎಲ್ಲಾ ವೆಚ್ಚಗಳನ್ನ ನಿರ್ವಹಿಸಲು ಸಾಕಾಗುವಷ್ಟು ತುರ್ತು ನಿಧಿ ಇರಬೇಕು. ಮನೆಯಲ್ಲಿ ಮಕ್ಕಳೇನಾದರೂ ಇದ್ರೆ ಕನಿಷ್ಠ 6 ತಿಂಗಳವರೆಗೆ ಎಲ್ಲಾ ವೆಚ್ಚಗಳನ್ನು ಭರಿಸಲು ಸಾಕಾಗುವಷ್ಟು ತುರ್ತು ನಿಧಿ ಇರಬೇಕು. ಈಗ ಎರಡನೆಯ ಪ್ರಮುಖ ಅಂಶ ಏನೆಂದ್ರೆ ತುರ್ತು ನಿಧಿಯನ್ನ ಹೇಗೆ ನಿರ್ಮಿಸಿಕೊಳ್ಳುವುದು ಎನ್ನುವುದು. ತುರ್ತು ನಿಧಿಗಾಗಿ ಲಕ್ಷಾಂತರ ರೂಪಾಯಿಗಳನ್ನ ಪ್ರತ್ಯೇಕವಾಗಿ ತೆಗೆದಿಡುವುದು ಕಷ್ಟವಾದರೂ ಸರಿಯಾದ ಯೋಜನೆಗಳಿಂದ, ಆರ್ಥಿಕ ತಿಳುವಳಿಕೆಯಿಂದ ಹಾಗೂ ಹಂತವಾದ ಪ್ರಯತ್ನಗಳಿಂದ ನೀವು ಒಂದು ನಿಧಿಯನ್ನ ಸುಲಭವಾಗಿ ನಿರ್ಮಿಸಿಕೊಳ್ಳಬಹುದು. ಇದಕ್ಕಾಗಿ ಪ್ರತಿ ತಿಂಗಳು ಒಂದು ಗುರಿಯನ್ನ ಇಟ್ಟುಕೊಂಡು ಸ್ವಲ್ಪ ಹಣವನ್ನ ಈ ನಿಧಿಯಲ್ಲಿ ಹಾಕುತ್ತಾ ಬಂದ್ರೆ ಉಳಿತಾಯದ ಹವ್ಯಾಸವೂ ಬೆಳೆಯುತ್ತೆ ಹಾಗೂ ಹಣವೂ ಒಟ್ಟುಗೂಡಿರುತ್ತೆ. ಇದಕ್ಕಾಗಿ ನೀವೊಂದು ಪ್ರತ್ಯೇಕ ಖಾತೆಯನ್ನ ತೆರೆದು ಅದರಲ್ಲಿ ನಿಮ್ಮ ಮಾಸಿಕ ಕಾಣಿಕೆಯನ್ನ ಹಾಕುತ್ತಾ ಹೋಗಬೇಕು. ಪ್ರತಿದಿನವೂ ಹೊರಗೆ ತಿನ್ನುವಂತಹ ನಿಮ್ಮ ಅನಗತ್ಯವಾದ ವೆಚ್ಚಗಳನ್ನ ನಿಯಂತ್ರಿಸಿ. ಯಾವಾಗಲೂ ಒಮ್ಮೆ ಅದನ್ನ ಮಾಡಿ. ದುಂದು ವೆಚ್ಚದ ಖರೀದಿಗಳಿಂದ ದೂರ ಇರಿ. ಹೀಗೆ ನೀವು ನಿಮ್ಮ ಉಳಿತಾಯದ ಗುರಿಗಳನ್ನ ಮುಟ್ಟಬಹುದು ಹಾಗೂ ಉಳಿತಾಯದ ಕಾಣಿಕೆಯ ಪ್ರಮಾಣವನ್ನ ಹೆಚ್ಚಿಸುವುದರಿಂದಲೂ ನೀವು ತುರ್ತು ನಿಧಿಯನ್ನ ನಿರ್ಮಿಸಿಕೊಳ್ಳಬಹುದು. ಕಚೇರಿಗಿಂತ ಬರುವ ಬೋನಸ್, ತೆರಿಗೆ ಮರುಪಾವತಿ ಅಥವಾ ಯಾವುದೇ ದೊಡ್ಡ ಮೊತ್ತದ ಹಣ ಬಂದಾಗ ಅದರಲ್ಲಿ ಅವಶ್ಯವಿರುವಷ್ಟು ಹಣವನ್ನ ಮಾತ್ರ ಬಳಸಿಕೊಂಡು ಉಳಿದದ್ದನ್ನ ನಿಮ್ಮ ತುರ್ತು ನಿಧಿಯಲ್ಲಿ ಹಾಕಬಹುದು. ಈಗ ಒಂದು ನಿಧಿಯ ನಿರ್ವಹಣೆಯನ್ನ ಮಾಡುವುದು ಹೇಗೆಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇದಕ್ಕಾಗಿ ಭದ್ರತೆ, ಸುಲಭ ಲಭ್ಯತೆ ಹಾಗೂ ದ್ರವ್ಯತೆಯ ಕಡೆ ಗಮನ ನೀಡಿ. ಭದ್ರತೆಗೆಂದ್ರೆ ನೀವು ನಿಮ್ಮ ನಿಧಿಯನ್ನ ಷೇರುಪೇಟೆ ಅಥವಾ ಈಕ್ವಿಟಿ ಆಧಾರಿತ ಮ್ಯೂಚುವಲ್ ಫಂಡ್ಗಳಂತ ಅಲ್ಪಾವಧಿಯಲ್ಲಿ ಬಂಡವಾಳಕ್ಕೆ ನಷ್ಟವಾಗುವಂತಹ ಅಪಾಯವಿರುವ ಸ್ಥಳದಲ್ಲಿ ಹೂಡಿಕೆ ಮಾಡಬಾರದು. ಸುಲಭ ಲಭ್ಯತೆ ಎಂದರೆ ನಿಮ್ಮ ತುರ್ತು ನಿಧಿಯು ನಿಮಗೆ ಬೇಕೆಂದಾಗ ತಕ್ಷಣವೇ ಬಳಸಲು ಲಭ್ಯವಿರಬೇಕು. ದ್ರವ್ಯತೆಯ ಕಡೆಗೂ ಗಮನ ನೀಡುವುದು ಅತ್ಯವಶ್ಯಕವಾಗಿದೆ. ಅಂದ್ರೆ ನೀವು ನಿಮ್ಮ ಹೂಡಿಕೆಯನ್ನ ಆದಷ್ಟು ಬೇಗ ನಗದು ರೂಪಕ್ಕೆ ತರುವಂತಿರಬೇಕು. ದೀರ್ಘಾವಧಿ ಹೂಡಿಕೆ, ಭವಿಷ್ಯ ನಿಧಿ ಅಥವಾ ಸ್ಥಿರ ಠೇವಣಿಗಳು ನಿಮ್ಮ ತುರ್ತು ನಿಧಿ ಆಗಲು ಸಾಧ್ಯ ಇಲ್ಲ. ಏಕೆಂದ್ರೆ ನೀವು ಅವುಗಳನ್ನ ಒಂದು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಹಿಂಪಡೆಯಲು ಆಗಲ್ಲ. ಹೀಗೆ ಇವೆಲ್ಲ ನೀವು ತುರ್ತು ನಿಧಿಯ ಬಗ್ಗೆ ತಿಳಿದಿರಬೇಕಾದ ಅಂಶಗಳಾಗಿವೆ. ಹೊರಡುವ ಮೊದಲು ನಾವು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ನೀಡಲು ಬಯಸ್ತೇವೆ. ತುರ್ತು ನಿಧಿಗಾಗಿ 15-15-70 ಅನುಪಾತವನ್ನ ನಿಗದಿಪಡಿಸಿಕೊಳ್ಳಿ. ಅಂದ್ರೆ 15% ನಗದು ರೂಪದಲ್ಲಿ, 15% ಬ್ಯಾಂಕ್ ಖಾತೆಯಲ್ಲಿ ಹಾಗೂ ಉಳಿದ 70% ಅಲ್ಪಾವಧಿಯ ಠೇವಣಿ ಅಥವಾ ಲಿಕ್ವಿಡ್ ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿ. ಹೀಗೆ ನೀವು ನಿಮ್ಮ ತುರ್ತು ನಿಧಿಯಲ್ಲಿ ಒಂದು ಸಮತೋಲನವನ್ನ ತರಬಹುದು. 6 ತಿಂಗಳ ಅಥವಾ 1 ವರ್ಷದ ಆವರ್ತ ಠೇವಣಿಯೊಂದನ್ನ ನೀವು ತೆರೆಯಬಹುದು. ಇದರಲ್ಲಿ ನೀವು ನಿಮ್ಮ ಉಳಿತಾಯ ಖಾತೆಯಿಂದ ಅಥವಾ ನೇರವಾಗಿ ಪ್ರತಿ ತಿಂಗಳು ಹಣ ಹಾಕಬಹುದು. ಆರ್ಡಿ ಖಾತೆಯ ನಿಗದಿತ ಅವಧಿ ಮುಗಿದ ನಂತರ ಬಡ್ಡಿಯ ಸಮೇತ ಸಿಗುವ ಮೊತ್ತದಿಂದ ನೀವು ನಿಮ್ಮ ತುರ್ತು ನಿಧಿಯನ್ನ ನಿರ್ಮಿಸಿಕೊಳ್ಳಬಹುದು. ಸಮಯ ಹಾಗೂ ಅವಶ್ಯಕತೆಗೆ ತಕ್ಕಂತೆ ನಿಮ್ಮ ತುರ್ತು ನಿಧಿಯನ್ನ ಬದಲಿಸಿಕೊಳ್ಳಿ. ಹೆಚ್ಚುತ್ತಿರುವ ಹಣದುಬ್ಬರದಿಂದ ನಿಮ್ಮ ವೆಚ್ಚಗಳಲ್ಲೂ ಏರಿಕೆಯಾಗಬಹುದು. 1 ವರ್ಷದ ಹಿಂದೆ ನಿಮ್ಮ ತುರ್ತು ನಿಧಿಯಲ್ಲಿದ್ದ 6 ತಿಂಗಳ ವೆಚ್ಚಗಳಿಗೆ ಸಾಕಾಗುವಷ್ಟಿದ್ದ ಮೊತ್ತವು ಹಣದುಬ್ಬರದ ಕಾರಣದಿಂದ ಇಂದು ನಿಮ್ಮ ಮುಂದಿನ 6 ತಿಂಗಳಿಗೆ ಸಾಲದೇ ಇರಬಹುದು.